ಎಸ್ ನೋಡಿ, ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸದಸ್ಯನ ಗೂಂಡಾಗಿರಿ ವರ್ತನೆ ಇದೀಗ ಹೊರಗಡೆ ಬರ್ತಾ ಇರುವಂತದ್ದು. ಪಿಡಿಒಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಇತರ ಸದಸ್ಯರು ಗ್ರಾಮಸ್ಥರ ಮುಂದೆಯೇ ಅವಾಚ್ಯ ಪದಗಳಲ್ಲಿ ನಿಂದನೆಯನ್ನ ಮಾಡಿರುವಂತದ್ದು, ಪದ ಬಳಕೆಯನ್ನ ಮಾಡಿದ್ದಾರೆ, ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯತದಲ್ಲಿ ನಡೆದಿರುವಂತಹ ಘಟನೆ. ಚಂದ್ರು ಅವಾಚ್ಯವಾಗಿ ನಿಂದಿಸಿ ಧಮಕಿ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಇತರ ಸದಸ್ಯರು ಗ್ರಾಮಸ್ಥರ ಮುಂದೆಯೇ ಅವಾಚ್ಯ ಪದಗಳಲ್ಲಿ ನಿಂದನೆಯನ್ನ ಮಾಡಿರುವಂತದ್ದು. ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಂದ್ರು ಅವಾಚ್ಯವಾಗಿ ನಿಂದಿಸಿ ಧಮಕಿಯನ್ನ ಹಾಕಲಾಗಿದೆ. ಇತರ ಸದಸ್ಯರು ಗ್ರಾಮಸ್ಥರ ಮುಂದೆಯೇ ಅವಾಚ್ಯ ಪದಗಳಲ್ಲಿ ನಿಂದನೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿಯೇ ಸದಸ್ಯನ ಗೂಂಡಾಗಿರಿ ವರ್ತನೆ ಇದೀಗ ಹೊರಗಡೆ ಬರ್ತಾ ಇದೆ. ಪಿಡಿಒಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಇತರ ಸದಸ್ಯರು ಗ್ರಾಮಸ್ಥರ ಮುಂದೆಯೇ ಅವಾಚ್ಯ ಪದಗಳಲ್ಲಿ ನಿಂದಿಸಿರುವಂತದ್ದು, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯತದಲ್ಲಿ ನಡೆದಿರುವಂತಹ ಘಟನೆ. ಚಂದ್ರು ಅವಾಚ್ಯವಾಗಿ ನಿಂದಿಸಿ ಧಮಕಿಯನ್ನ ಹಾಕಿದ್ದಾರೆ. ಪಿಡಿಒ ಮುಕುಂದವನ್ನ ನಿಂದಿಸಿ ಅಸಭ್ಯ ವರ್ತನೆಯನ್ನ ತೋರಿರುವಂತದ್ದು. ಅಸಭ್ಯ ವರ್ತನೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇದೀಗ. ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸದಸ್ಯನ ಗೂಂಡಾಗಿರಿ ವರ್ತನೆ ಜೋರಾಗಿದೆ. ಇತ್ತೀಚೆಗೆ ರಾಜೇಗೌಡ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಮೃತಾ ಗೌಡಗೆ ಅವಾಚ್ಯ ಶಬ್ದಗಳಲ್ಲಿ ಬೈದಿದ್ರು. ಇನ್ನೊಂದು ಘಟನೆ ನಡೆದಿರುವಂತದ್ದು, ಅದು ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ಗ್ರಾಮಸ್ಥರಿದ್ದಾರೆ, ಬೇರೆ ಬೇರೆ ಸಿಬ್ಬಂದಿಗಳಿದ್ದಾರೆ. ಅವರ ಮುಂದೆ ಏನನ್ನೂ ಕೂಡ ಯೋಚನೆ ಮಾಡ್ದಲೆ ಪಿಡಿಒಗೆ ಬೈದಿರುವಂತದ್ದು, ಅದು ಕೂಡ ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಬಯಲಾಗಿದೆ. ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇವರೆಲ್ಲ ವಿದ್ಯಾವಂತರಂತೆ, ವಿದ್ಯೆ ಕಲ್ತಿದ್ದಾರೆ, 4 ಅಕ್ಷರ ಬರುತ್ತೆ. ಯಾವ ಜಾಗದಲ್ಲಿ ಹೇಗೆ ನಡ್ಕೊಳ್ಬೇಕು, ಯಾರ ಮುಂದೆ ಹೇಗೆ ವರ್ತನೆ ಮಾಡಬೇಕು ಅನ್ನೋ ಚಿಕ್ಕ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆಲ್ಲ. ಹೇಳ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರೋದು ಗ್ರಾಮ ಪಂಚಾಯಿತಿಗಳಲ್ಲಿ. ನೀವು ಹೇಗೆ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಅಲ್ಲಿ ಬಂದಿರುವಂತಹ ಗ್ರಾಮಸ್ಥರು ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೆ. ಅವ್ರ ಮುಂದೆನೆ ನೀವು ಈ ರೀತಿಯಾಗಿ ಕಿತ್ತಾಡಿದ್ರೆ ಏನ್ ಮಾಡ್ಬೇಕು? ಪಿಡಿಒಗೆ ಅವಾಚ್ಯವಾಗಿ ಬೈದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ಗ್ರಾಮಸ್ಥರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಯಾರನ್ನು ಕೂಡ ಲೆಕ್ಕಿಸದೆ ಇನ್ನ ಮೇಲಧಿಕಾರಿಗೆ ನೀನ್ ಈ ರೀತಿಯಾಗಿ ಬೈತೀಯಾ ಅಂತ ಅಂದ್ರೆ ನೀನ್ ಕಲ್ತಿರುವಂತಹ ವಿದ್ಯೆ ಎಲ್ಲೋಯ್ತು? 4 ಅಕ್ಷರ ಕಲ್ತಿರೋದು ಎಂತಕ್ಕೆ? ಯಾವ ಜಾಗದಲ್ಲಿ ನೀನ್ ಕೆಲಸ ಮಾಡ್ತಾ ಇರುವಂತಹ ಜಾಗಕ್ಕೆ ಗೌರವವನ್ನ ಕೊಡ್ಬೇಕಾಗತ್ತೆ, ನಿನ್ನ ಮೇಲಾಧಿಕಾರಿಗಳಿಗೆ ಗೌರವವನ್ನ ಕೊಡ್ಬೇಕಾಗತ್ತೆ. ಅದೆಲ್ಲವನ್ನ ಮರೆತು ಹೇಗ್ ಬೇಕೋ ಹಾಗೆ ಬಿಹೇವ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮನ್ನ ನೋಡಿ ಏನ್ ಕಲಿಬೇಕು? ನಿಮಗೆ ಯಾರು ಕೆಲಸ ಕೊಟ್ರು? ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗೋದಿಲ್ಲ. ಚಿಕ್ಕ ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಂತ ಅಂದ್ರೆ ಗ್ರಾಮಸ್ಥರ ಮುಂದೆನೆ ಅವಾಚ್ಯ ಪದಗಳಲ್ಲಿ ಪಿಡಿಒಗೆ ಬೈದಿರುವಂತದ್ದು ಗ್ರಾಮ ಪಂಚಾಯಿತಿ ಸದಸ್ಯ.